ಸುವರ್ಣ ತನ್ನ ಮಗ ಅನಿಲ್ ಮತ್ತು ಸೊಸೆ ಆರಾಧ್ಯ ಜೊತೆ ಫಿಲ್ಮ್ ನೋಡಿ ಮನೆಗೆ ಬಂದಾಗ ಬಹಳ ಖುಷಿಯಾಗಿದ್ದಳು. ಆ ದಿನ ಶನಿವಾರ ಆಗಿತ್ತು. ಮಗ ಸೊಸೆಯದು ಆ ದಿನ ರಜೆ ಇತ್ತು. ಆ ದಿನ ಮಧ್ಯಾಹ್ನ ಅವಳು ತನ್ನ ಮಗ ಸೊಸೆಗೆ ಇಷ್ಟವಾದ ಅಡುಗೆಯನ್ನ ತಯಾರಿಸಿದ್ದಳು. ಅನಿಲ್ ಫಿಲ್ಮ್ ಟಿಕೆಟ್ ಅನ್ನ ತೆಗೆದುಕೊಂಡು ಬಂದಿದ್ದ. ಸಂಜೆ 3 ಜನ ಫಿಲ್ಮ್ ನೋಡಲು ಹೋದೆವು ಮತ್ತು ರಾತ್ರಿಯ ಊಟವನ್ನು ಹೊರಗೆ ಮಾಡಿದೆವು. ಫಿಲ್ಮ್ ತುಂಬಾ ಚೆನ್ನಾಗಿತ್ತು. ರಸ್ತೆಯುದ್ದಕ್ಕೂ ನಾವು ಕಾರಿನಲ್ಲಿ ಆ ಫಿಲ್ಮ್ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು. ಸುವರ್ಣಾಳಿಗೆ ಆರಾಧ್ಯ ಏಕೋ ಸುಮ್ಮನೆ ಕುಳಿತಿರುವುದು ಗಮನಕ್ಕೆ ಬಂದಿತ್ತು. ಅವಳು ಕಾರಣ ಕೇಳಿದಾಗ ಆರಾಧ್ಯಳು ಏನೂ ಇಲ್ಲ ಅತ್ತೆ, ಸ್ವಲ್ಪ ತಲೆನೋವು ಇದೆ ಅಷ್ಟೇ ಅಂತ ಹೇಳಿದಳು. ಮಾರನೇ ದಿನ ರವಿವಾರ ಆಗಿತ್ತು. ಅದಕ್ಕಾಗಿ ಮಗ ಸೊಸೆ ಇಬ್ಬರು ಬಹಳ ಹೊತ್ತಿನವರೆಗೂ ಮಲಗಿದ್ದರು. ರೂಢಿಯ ಕಾರಣದಿಂದ ಸುವರ್ಣ ಬೇಗನೆ ಎದ್ದಳು. ಚಹಾ ಕುಡಿದ ನಂತರ ಅವಳು ರಾತ್ರಿ ನೆನೆಸಲು ಇಟ್ಟ ಉದ್ದಿನ ಬೇಳೆಯನ್ನ ರುಬ್ಬಿದಳು ಮತ್ತು ಅವಸರದಿಂದ ಮೊಸರು ವಡೆ ಮಾಡಿಟ್ಟಳು. ಸಂಜೆ ಮನೆಯಲ್ಲಿ ಪಾರ್ಟಿ ಇದ್ದಿತ್ತು. ಅನಿಲ್ ಮತ್ತು ಆರಾಧ್ಯರ ಸಹಪಾಠಿಗಳು ಮತ್ತು ಸ್ನೇಹಿತರು ಬರುವವರು ಇದ್ದರು. ಯಾವಾಗಲಾದರೂ ಹೀಗೆ ಮನೆಯಲ್ಲಿ ಪಾರ್ಟಿ ಇದ್ದು ಮಗ ಸೊಸೆಯ ಸ್ನೇಹಿತರು ಬಂದಾಗ ಸುವರ್ಣಾಳಿಗೆ ಆ ದಿನ ಚೆನ್ನಾಗಿ ಕಳೆಯುತ್ತಿತ್ತು. ಅವರು ಬಹಳ ಹೊತ್ತಿನವರೆಗೂ ಅವಳೊಂದಿಗೆ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಿದ್ದರು. ಈಗ ಸಮಯ 9 ಗಂಟೆ ಆಗುವುದರಲ್ಲಿತ್ತು. ಸುವರ್ಣ ತನ್ನ ಪರ್ಸ್ ತೆಗೆದುಕೊಂಡು ಹಾಲನ್ನು ತರಲು ಹೊರಟಳು. ಆ ಸೊಸೈಟಿಯ ಗೇಟಿನ ಮುಂದೆಯೇ ಹಾಲಿನ ಅಂಗಡಿ ಇತ್ತು. ಹಾಲು ತೆಗೆದುಕೊಂಡು ಅವಳು ವಾಪಸ್ ಬಂದಾಗ ಮಗ ಸೊಸೆ ಎದ್ದಿರಬಹುದು ಅಂತ ಅವಳಿಗೆ ಅನಿಸಿತ್ತು. ಅವಳು ಅವರ ರೂಮಿನ ಹತ್ತಿರ ಹೋದಾಗ ಅವಳಿಗೆ ಆರಾಧ್ಯಳ ಮಾತುಗಳು ಕೇಳತೊಡಗಿದವು. ಆರಾಧ್ಯಳು ಅನಿಲನಿಗೆ, ರೀ, ನಿಮ್ಮ ಅಮ್ಮ ಇಲ್ಲಿಗೆ ಬಂದು 1 ವರ್ಷವೇ ಆಯಿತು. ಅವಳು ಇಲ್ಲಿಗೆ ಬಂದಾಗಿನಿಂದ ನಾವು ಇಬ್ಬರೇ ಜೊತೆಯಾಗಿ ಎಲ್ಲಿಯಾದರೂ ಹೋಗಿದ್ದೇವಾ? ಪ್ರತಿ ಸಮಯ ಪ್ರತಿ ಜಾಗದಲ್ಲೂ ಅವಳು ನಮ್ಮೊಂದಿಗೇನೆ ಇರುತ್ತಾಳೆ. ಯಾವಾಗಲಾದರೂ ನಾನು ನೀವು ಅಷ್ಟೇ ಹೋಗಬೇಕು ಅಂತ ನನಗೆ ಅನಿಸುವುದಿಲ್ಲವೇ? ನಾವಿಬ್ಬರೇ ಜಾಲಿಯಾಗಿ ಹೋಗಬೇಕು ಅನ್ನುವ ಆಸೆ ನನಗೂ ಇದೆ ಅಂತ ಹೇಳಿದಾಗ ಅನಿಲನು, ಇದೇನು ಅಂತ ಹೇಳುತ್ತಿದ್ದೀಯಾ ಆರಾಧ್ಯ? ನಿನಗೆ ಗೊತ್ತಾ ಅಪ್ಪ ಹೋದ ನಂತರ ಅಮ್ಮ ಎಷ್ಟು ಚಿಂತೆ ಹಚ್ಚಿಕೊಂಡಿದ್ದಳು ಅಂತ? ಈಗ ಸ್ವಲ್ಪ ಅವಳು ಸುಧಾರಿಸಿಕೊಂಡಿದ್ದಾಳೆ. ಅಷ್ಟರಲ್ಲಿ ನೀನು ಈ ರೀತಿ ಮಾತನಾಡುತ್ತಿದ್ದೀಯಾ ಅಂತ ಹೇಳಿದ. ಆಗ ಅವಳು, ಪ್ಲೀಸ್ ಅನಿಲ್, ನನ್ನನ್ನು ತಪ್ಪಾಗಿ ತಿಳಿಯಬೇಡಿ. ನನಗೆ ಅತ್ತೆಯ ಕಷ್ಟದ ಬಗ್ಗೆ ಅರಿವಿದೆ. ಅದಕ್ಕಾಗಿ ನಾನು ಇಷ್ಟು ದಿನದಿಂದ ನಿಮಗೆ ಏನೂ ಹೇಳಿಲ್ಲ. ಜೊತೆಗೆ ನನ್ನ ಅತ್ತೆ ನನ್ನನ್ನು ಎಷ್ಟು ಕಾಳಜಿಯಿಂದ ನೋಡಿಕೊಳ್ಳುತ್ತಾಳೋ ಅಷ್ಟು ಚೆನ್ನಾಗಿ ಯಾವ ಅತ್ತೆಯೂ ನೋಡಿಕೊಳ್ಳುವುದಿಲ್ಲ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಅನಿಲ್, ನಮಗೂ ಕೂಡ ಪ್ರೈವಸಿಯ ಅವಶ್ಯಕತೆ ಇದೆ ಅಂತ ನೀನೇಕೆ ತಿಳಿದುಕೊಳ್ಳುತ್ತಿಲ್ಲ? ಸಂಬಂಧಗಳನ್ನು ನೀನು ಸಮನಾಗೇ ನೋಡಿಕೊಳ್ಳಬೇಕು ಅಂತ ಹೇಳಿದಳು. ಈಗ ನಾನೇನು ಮಾಡಲಿ ಆರಾಧ್ಯ? ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಅಮ್ಮನಿಗೆ ಯಾವ ಸ್ನೇಹಿತರ ಗುಂಪು ಪರಿಚಯವಿಲ್ಲ ಅಂತ ಮತ್ತೆ ಅನಿಲನು ಹೇಳಿದಾಗ ಆರಾಧ್ಯಳು, ಸ್ನೇಹಿತರ ಗುಂಪನ್ನು ಸೇರಬೇಕಂತ ಅವಳು ಯಾವಾಗ ಬಯಸಿದ್ದಾಳೆ? ನಮ್ಮ ಸೊಸೈಟಿಯ ಎಷ್ಟೋ ವೃದ್ಧರು ಮುಂಜಾನೆ ಹಾಗೂ ಸಾಯಂಕಾಲ ಪಾರ್ಕ್ನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ಅತ್ತೆ ಬಯಸಿದರೆ ಅವರೊಂದಿಗೆ ಕೂಡಿಕೊಳ್ಳಬಹುದು. ಆದರೆ ಅವರು ಒಂಟಿಯಾಗಿ ಎಲ್ಲಿಗೂ ಹೋಗಲು ಬಯಸುವುದಿಲ್ಲ ಅಂತ ಸ್ವಲ್ಪ ಜೋರಾಗಿ ಹೇಳಿದಾಗ ಅನಿಲನು, ಸ್ವಲ್ಪ ಮೆತ್ತಗೆ ಮಾತಾಡು ಆರಾಧ್ಯ, ಅಮ್ಮ ಕೇಳಿಸಿಕೊಂಡು ಬಿಟ್ಟಾಳು ಅಂತ ಮೆತ್ತಗೆ ಹೇಳಿದ. ಅತ್ತೆ ಹಾಲು ತರಲು ಹೋಗಿದ್ದಾಳೆ ಅಂತ ಆರಾಧ್ಯ ನಿಶ್ಚಿಂತೆಯಿಂದ ಹೇಳಿದಳು. ಇದನ್ನೆಲ್ಲ ಕೇಳಿಸಿಕೊಂಡ ಸುವರ್ಣಾಳಿಗೆ ಪೂರ್ತಿ ಮನೆಯೇ ತಿರುಗಿದಂತೆ ಆಯಿತು. ಗೋಡೆಯ ಆಸರೆಯನ್ನ ಹಿಡಿದುಕೊಳ್ಳದಿದ್ದರೆ ಬಹುಶಃ ಅವಳು ತಲೆ ತಿರುಗಿ ಅಲ್ಲಿಯೇ ಬೀಳುತ್ತಿದ್ದಳು. ನಡುಗುತ್ತಲೇ ಅವಳು ಅಲ್ಲಿಂದ ಬಾತ್ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡು ನಳವನ್ನ ಚಾಲೂ ಮಾಡಿದಳು. ಏಕೆಂದರೆ ನೀರಿನ ಶಬ್ದದಲ್ಲಿ ತಾನು ಅಳುವ ಶಬ್ದ ಯಾರಿಗೂ ಕೇಳಬಾರದು ಅಂತ. ತನ್ನ ಮಗ ಸೊಸೆ ತನ್ನೊಂದಿಗೆ ಖುಷಿಯಾಗಿದ್ದಾರೆ ಅಂತ ಅವಳು ಇಂದಿನವರೆಗೂ ತಿಳಿದುಕೊಂಡಿದ್ದಳು. ಆದರೆ ಇಂದು ತನ್ನನ್ನು ಅನಿವಾರ್ಯಕ್ಕಾಗಿ ಅವರೊಂದಿಗೆ ಇಟ್ಟುಕೊಂಡಿದ್ದಾರೆ ಅಂತ ಸುವರ್ಣ ಭಾವಿಸಿದಳು. ಆದರೆ ಆರಾಧ್ಯ ತನಗೆ ತೋರಿಸುವ ಪ್ರೀತಿ ಮತ್ತು ನನ್ನ ಅವಶ್ಯಕತೆಯನ್ನೆಲ್ಲ ಪೂರೈಸಿ ಚೆನ್ನಾಗಿ ನೋಡಿಕೊಳ್ಳುತ್ತಿರುವುದು ಕೇವಲ ತೋರ್ಪಡಿಕೆಯೇ? ಇದರಲ್ಲಿ ಲವಲೇಶವೂ ನಿಜವಿಲ್ಲವೇ ಅಂತ ಯೋಚಿಸಿದಳು. ತನ್ನ ಉಳಿದ ಮುಂದಿನ ಜೀವನವನ್ನು ಮಗ ಸೊಸೆಯೊಂದಿಗೆ ಚೆನ್ನಾಗಿ ಕಳೆಯಬಹುದು ಅಂತ ಸುವರ್ಣ ಅಂದುಕೊಂಡಿದ್ದಳು. ಆದರೆ ಹಣೆ ಬರಹ ಅನ್ನುವುದು ಅವಳ ಜೀವನದಲ್ಲಿ ಹೀಗೆ ಅನೇಕ ಆಟಗಳನ್ನು ಆಡಿಸುತ್ತಿತ್ತು. ಅವಳೇನು ಅಂದುಕೊಳ್ಳುತ್ತಿದ್ದಳೋ ಅದು ಬೇರೆಯೇ ಆಗುತ್ತಿತ್ತು. ಅವಳ ಕೈಗಳಲ್ಲಿ ಇರುವ ಅಸ್ಪಷ್ಟ ಮತ್ತು ಅಡ್ಡದಿಡ್ಡಿಯಾಗಿ ಇರುವ ಗೆರೆಗಳಲ್ಲಿ ಏನು ಬರೆದಿದೆಯೋ ಅಂತ ಅವಳಿಗೆ ತಿಳಿಯದಾಗಿತ್ತು. ಏಕೆಂದರೆ ಸುಖ ಅನ್ನುವುದು ಯಾವತ್ತೂ ಅವಳಿಂದ 2 ಹೆಜ್ಜೆ ಮುಂದೆಯೇ ಸಾಗುತ್ತಿತ್ತು. ಅವಳ ಪತಿ ಸುಹಾಸರು ಹೀಗೆ ಅಕಾಲಿಕವಾಗಿ ಅವಳನ್ನ ಬಿಟ್ಟು ಹೋಗಿದ್ದೇ ಅವಳ ಜೀವನದಲ್ಲಿ ಸುಖ ಇಲ್ಲ ಅನ್ನುವುದನ್ನ ಸಾಬೀತುಪಡಿಸಿತ್ತು.
ಸುಹಾಸರು ನೌಕರಿಯಲ್ಲಿದ್ದಾಗ ತುಂಬಾ ಬ್ಯುಸಿ ಆಗಿರುತ್ತಿದ್ದರು. ಅವರೊಂದಿಗೆ ಸಮಯ ಕಳೆಯಲು ತನ್ನ ಅತೃಪ್ತ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಅನೇಕ ಆಸೆಗಳನ್ನು ಇಟ್ಟುಕೊಂಡು ಅವರು ನಿವೃತ್ತಿ ಆಗುವ ದಾರಿಯನ್ನೇ ಸುವರ್ಣ ಕಾಯುತ್ತಿದ್ದಳು. ಸುಹಾಸರ ನಿವೃತ್ತಿಯೂ ಆಯಿತು. ಆದರೆ ಹೆಚ್ಚು ದಿನಗಳವರೆಗೆ ಸುವರ್ಣಳೊಂದಿಗೆ ಕಳೆಯಲು ಅವರಿಗೆ ಆಗಲಿಲ್ಲ. ನಿವೃತ್ತಿ ಆದ ಕೇವಲ 2 ತಿಂಗಳ ನಂತರ ಸಾವಿನ ಕ್ರೂರ ಕೈಗಳು ಸುಹಾಸರನ್ನ ಸುವರ್ಣಳಿಂದ ಕಸಿದುಕೊಂಡು ಬಿಟ್ಟವು. ಸುವರ್ಣಳು ಸ್ತಬ್ಧವಾಗಿ ಬಿಟ್ಟ ಕಣ್ಣನ್ನು ಮುಚ್ಚದೆ ಕೇವಲ ಅವರನ್ನ ನೋಡುತ್ತಾ ಕುಳಿತು ಬಿಟ್ಟಳು. ಯಾವಾಗ ಬೆಂಗಳೂರಿನಿಂದ ಅನಿಲ್ ಮತ್ತು ಆರಾಧ್ಯ ಬಂದರೂ, ಯಾವಾಗ ಸುಹಾಸರ ಅಂತಿಮ ಸಂಸ್ಕಾರ ಆಯಿತೋ ಅವಳಿಗೆ ತಿಳಿಯಲೇ ಇಲ್ಲ. ಎಲ್ಲವೂ ಮುಗಿದ ಹೋದ ಮೇಲೆ ಅವಳಿಗೆ ಜ್ಞಾನ ಬಂದಿತ್ತು. ಎಲ್ಲಾ ಸಂಬಂಧಿಕರು ಹೊರಟು ಹೋಗಿದ್ದರು. ಅನಿಲ್ ಮತ್ತು ಆರಾಧ್ಯ ತಮ್ಮೊಂದಿಗೆ ಅವಳನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಲು ನೋಡಿದರು. ಆದರೆ ಸುವರ್ಣ ಅದಕ್ಕೆ ಒಪ್ಪಲಿಲ್ಲ. ಕಳೆದ 20 ವರ್ಷದಿಂದ ಅವಳು ಸುಹಾಸರೊಂದಿಗೆ ಆ ಮನೆಯಲ್ಲಿ ವಾಸವಿದ್ದಳು. ಆ ಮನೆಯ ವಾತಾವರಣದಲ್ಲಿ ಸುಹಾಸರ ಉಸಿರು ಬೆರೆತು ಹೋಗಿತ್ತು. ಆ ಮನೆಯೊಂದಿಗೆ ಅವರ ಎಷ್ಟೋ ನೆನಪುಗಳು ಬೆಸೆದುಕೊಂಡಿದ್ದವು. ಅದೇ ನೆನಪುಗಳ ಆಸರೆಯಿಂದ ತನ್ನ ಉಳಿದ ಜೀವನವನ್ನು ಅದೇ ಮನೆಯಲ್ಲಿ ಕಳೆಯಲು ಅವಳು ಬಯಸಿದ್ದಳು. ಆದರೆ ಒಂಟಿಯಾಗಿರುವುದು ಅಷ್ಟು ಸುಲಭ ಆಗಿರಲಿಲ್ಲ. ಬಿಕೋ ಅನ್ನುವ ಮನೆಯಲ್ಲಿ ಅವಳಿಗೆ ಸಮಯವೇ ಹೋಗುತ್ತಿರಲಿಲ್ಲ. ಒಂಟಿಯಾಗಿದ್ದರಿಂದ ತನಗೊಬ್ಬಳಿಗೆ ಅಡಿಗೆ ಮಾಡಿಕೊಳ್ಳಲು ಅವಳಿಗೆ ಮನಸ್ಸಾಗುತ್ತಿರಲಿಲ್ಲ. ಅಲ್ಲಿ ತಾಯಿಯ ಚಿಂತೆಯಲ್ಲಿ ಮುಳುಗಿದ್ದರಿಂದ ಅನಿಲನಿಗೂ ತನ್ನ ಕೆಲಸದ ಮೇಲೆ ಗಮನ ಕೊಡಲು ಆಗುತ್ತಿರಲಿಲ್ಲ. ಸ್ವಲ್ಪ ದಿನದಲ್ಲಿಯೇ ಸುವರ್ಣ ರೋಗಗ್ರಸ್ತಳಾದಳು. ಆಗ ಅನಿಲ ಮತ್ತು ಆರಾಧ್ಯ ಅವಳ ಒಂದೂ ಮಾತು ಕೇಳದೆ ತಿಂಗಳೊಳಗಾಗಿ ಆ ಮನೆಯನ್ನು ಮಾರಿ ತಮ್ಮ ಬೆಂಗಳೂರಿನ ಮನೆಗೆ ಕರೆದುಕೊಂಡು ಬಂದರು. ಸ್ವಲ್ಪ ತಿಂಗಳುಗಳವರೆಗೆ ಇಲ್ಲಿಯೂ ಅವಳ ಮನಸ್ಸು ಒಗ್ಗಿಕೊಳ್ಳಲಿಲ್ಲ. ಮಗ ಸೊಸೆ ಇಬ್ಬರು ಇಂಜಿನಿಯರ್ ಆಗಿದ್ದರು. ಬೆಳಗ್ಗೆ ಅವರು ಆಫೀಸಿಗೆ ಹೋದರೆ ಮರಳಿ ಬರುವುದು ಸಂಜೆಯೇ ಆಗುತ್ತಿತ್ತು. ಪೂರ್ತಿ ದಿನ ಸುವರ್ಣ ಒಬ್ಬಳೇ ಮನೆಯಲ್ಲಿ ಇದ್ದು ಬೇಜಾರಾಗುತ್ತಿತ್ತು. ಅಕ್ಕಪಕ್ಕದವರೊಂದಿಗೆ ಬೆರೆತು ಮಾತನಾಡು ಮತ್ತು ಮುಂಜಾನೆ ಸಂಜೆ ಸುತ್ತಾಡಲು ಹೋಗು ಅಂತ ಆರಾಧ್ಯ ತನ್ನ ಅತ್ತೆಗೆ ಎಷ್ಟೋ ಬಾರಿ ಹೇಳಿದ್ದಳು. ಆದರೆ ಅವಳಿಗೆ ಒಂಟಿಯಾಗಿ ಎಲ್ಲಿಗೂ ಹೋಗಲು ಮನಸ್ಸಾಗುತ್ತಿರಲಿಲ್ಲ. ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸುವರ್ಣಳನ್ನು ಖುಷಿಯಾಗಿ ಇಡಲು ಮಗ ಸೊಸೆ ಇಬ್ಬರು ಪ್ರಯತ್ನಿಸುತ್ತಿದ್ದರು. ಆರಾಧ್ಯ ಅವಳಿಗಾಗಿ ಪತ್ರಿಕೆಗಳನ್ನ ತಂದು ಇಡುತ್ತಿದ್ದಳು. ಶನಿವಾರ ಅಥವಾ ರವಿವಾರ ಅವಳನ್ನ ಫಿಲ್ಮ್ ನೋಡಲು ಅಥವಾ ಎಲ್ಲಿಯಾದರೂ ಸುತ್ತಾಡಿಸಿಕೊಂಡು ಬರಲು ಕರೆದುಕೊಂಡು ಹೋಗುತ್ತಿದ್ದರು. ಈಗ ಅವರ ಸ್ನೇಹಿತರು ಸುವರ್ಣಳೊಂದಿಗೆ ಆತ್ಮೀಯತೆಯಿಂದ ಇರುತ್ತಿದ್ದರು. ಇದೆಲ್ಲದರ ನಡುವೆ ಅವಳು ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡಳು. ಜೀವನದ ರೈಲು ಮತ್ತೊಮ್ಮೆ ತನ್ನ ಹಳಿಯ ಮೇಲೆ ಚಲಿಸುತ್ತಿತ್ತು. ಮಗ ಸೊಸೆಯ ಮನೆಯಲ್ಲಿ ಅವಳು ಸುಖದ ಅನುಭವ ಪಡೆಯುತ್ತಿದ್ದಳು. ಆದರೆ ಇಂದು ಆರಾಧ್ಯಳ ಒಂದೇ ಒಂದು ವಾಕ್ಯ ಶಾಂತವಾಗುತ್ತಿದ್ದ ಅವಳ ಜೀವನದಲ್ಲಿ ಮತ್ತೆ ಹಾಲಾಹಲ ಎಬ್ಬಿಸಿತ್ತು. ಬಹುಶಃ ಅವಳು ಆಡಿದ ಮಾತುಗಳನ್ನು ಕೇಳಿಸಿಕೊಳ್ಳದಿದ್ದರೆ ತನ್ನ ಮನಸ್ಸು ಖಾಲಿಯಾಗಿರುತ್ತಿತ್ತು. ಅವಳು ಯೋಚನೆಯಲ್ಲಿ ಮುಳುಗುತ್ತಾ, ಈ ಜಗತ್ತಿನಲ್ಲಿ ಯಾವುದೂ ನನ್ನದಲ್ಲ. ಸ್ನೇಹ ಸಂಬಂಧಗಳು ಎಲ್ಲವೂ ಸ್ವಾರ್ಥದ ತಳಪಾಯದ ಮೇಲೆ ನಿಂತಿವೆ. ನನ್ನ ಭ್ರಮೆಯೆಲ್ಲ ಹಾಳಾಗಿದ್ದೇ ಒಳ್ಳೆಯದಾಯಿತು. ಕನಿಷ್ಠ ಪಕ್ಷ ನಾನು ನನ್ನ ಮಗ ಸೊಸೆಯ ಮೇಲೆ ಭಾರವಾಗಿರುವುದಿಲ್ಲ ಅಂತ ಎಷ್ಟೋ ಹೊತ್ತು ತನ್ನ ಯೋಚನೆಯಲ್ಲಿ ಮುಳುಗಿದ್ದಳು. ಅಷ್ಟರಲ್ಲಿ ಆರಾಧ್ಯ ಬಂದು ಬಾಗಿಲು ಬಡಿದಳು. ಸುವರ್ಣಾಳು ಕೂಡಲೇ ತನ್ನ ಕಣ್ಣೀರು ಒರೆಸಿಕೊಂಡು ಮುಖ ತೊಳೆದುಕೊಂಡು ಬಾಗಿಲು ತೆರೆದಳು. ಅರೇ ಅತ್ತೆ, ನಾನು ನಿಮ್ಮನ್ನು ಎಷ್ಟೋ ಕೂಗಿದೆ, ಬೇಗನೆ ಬನ್ನಿ, ನಾನು ನಿಮಗೆ ಇಷ್ಟವಾದ ಪೂರಿ ಬಾಜಿ ತರಿಸಿದ್ದೇನೆ ಅಂತ ಹೇಳುತ್ತಾ ಒಮ್ಮೆಲೆ ಸುಮ್ಮನೆ ನಿಂತು ಬಿಟ್ಟಳು. ಮತ್ತೆ ಗಮನವಿಟ್ಟು ಸುವರ್ಣಾಳ ಮುಖ ನೋಡಿ, ಅತ್ತೆ, ನಿಮ್ಮ ಆರೋಗ್ಯ ಸರಿಯಿಲ್ಲವೇ? ನಿಮ್ಮ ಕಣ್ಣು ಕೆಂಪಗಾಗಿವೆ ಅಂತ ಹೇಳಿದಾಗ ಸುವರ್ಣಾಳು ಕೇಳಿಯೂ ಕೇಳದಂತೆ ತನ್ನ ರೂಮಿಗೆ ಹೋಗಿಬಿಟ್ಟಳು. ತನ್ನನ್ನು ತಾನು ಸಂಭಾಳಿಸಿಕೊಂಡು ಸಾಮಾನ್ಯ ರೀತಿಯಿಂದ ಇರಬೇಕು ಅಂತ ಅವಳ ಬುದ್ಧಿ ಹೇಳುತ್ತಿತ್ತು. ಅವರ ಮಾತನ್ನು ಕೇಳಿಸಿಕೊಂಡಿದ್ದು ಮಗ ಸೊಸೆಗೆ ಗೊತ್ತಾಗಬಾರದು ಅಂತ. ಆದರೆ ಮನಸ್ಸು ಕೇಳಬೇಕಲ್ಲ. ಅವಳು ಸರಿಯಾಗಿ ನಾಷ್ಟವನ್ನು ಮಾಡಲಾಗಲಿಲ್ಲ. ಆ ದಿನ ಅವಳ ಮನಸ್ಸು ಬೇಜಾರಿನಲ್ಲಿಯೇ ಇತ್ತು. ಹಾಗೆ ಇದ್ದು ಪತಿ ಸುಹಾಸರ ನೆನಪು ಬರತೊಡಗಿತು. ಇಂದು ಅವರು ಇದ್ದಿದ್ದರೆ ಹೀಗೆ ಮಗ ಸೊಸೆಯ ಆಶ್ರಯದಲ್ಲಿ ಇರುವುದು ಬರುತ್ತಿರಲಿಲ್ಲ ಅಂದುಕೊಂಡಳು. ಸಂಜೆ 6 ಗಂಟೆ ಆಯಿತು. ಸುವರ್ಣಾಳ ತಲೆಯಲ್ಲಿ ಮತ್ತೊಂದು ವಿಚಾರ ಕಾಡತೊಡಗಿತು. ನಾನು ಹೀಗೆ ಅವರೊಂದಿಗೆ ಫಿಲ್ಮ್ಗೆ ಹೋಗಿದ್ದು ಆರಾಧ್ಯಳಿಗೆ ಬೇಜಾರನಿಸಿದರೆ, ಇನ್ನು ಅವರು ಸ್ನೇಹಿತರು ಬಂದಾಗ ಅವರೊಂದಿಗೆ ಮಾತನಾಡುತ್ತಾ ಕುಳಿತುಕೊಳ್ಳುವುದು ಮತ್ತಷ್ಟು ಬೇಜಾರಾಗಬಹುದು ಅಂತ ಯೋಚಿಸಿ ಅವಳು ಮಗ ಅನಿಲನ ರೂಮಿಗೆ ಹೋಗಿ, ಮಗನೇ, ಈ ಸೊಸೈಟಿಯ ಒಬ್ಬ ಪರಿಚಯಸ್ಥ ಮಹಿಳೆ ಜೊತೆ ನಾನು ಸುತ್ತಾಡಲು ಹೋಗುತ್ತಿದ್ದೇನೆ, ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೇನೆ, ನೀವು ಊಟ ಮಾಡಿಕೊಳ್ಳಿ ಅಂತ ಹೇಳಿದಾಗ ಅನಿಲನು, ಆದರೆ ಅಮ್ಮ, ಇಂದು ಅಚಾನಕ್ಕಾಗಿ ಯಾರ ಜೊತೆಗೆ ಹೊರಟಿದ್ದೀಯಾ ಅಂತ ವಿಚಿತ್ರದಿಂದ ಕೇಳಿದ.
ಸುವರ್ಣಳಿಂದ ಯಾವ ಉತ್ತರ ದೊರೆಯದಿದ್ದಾಗ ಅವನು ಮತ್ತೆ, ಅಮ್ಮ, ಸ್ವಲ್ಪ ಹೊತ್ತಿನಲ್ಲಿ ಎಲ್ಲಾ ಸ್ನೇಹಿತರು ಬರುತ್ತಾರೆ, ನೀನು ಇಲ್ಲದಿದ್ದರೆ ಯಾರಿಗೂ ಸರಿ ಕಾಣುವುದಿಲ್ಲ ಅಂತ ಹೇಳಿದಾಗ ಅವಳು, ನೀವಿಬ್ಬರು ಇರುತ್ತೀರಲ್ಲ, ಎಂಜಾಯ್ ಮಾಡಿರಿ ಅಂತ ಹೇಳುತ್ತಾ ಅವಳು ರೂಮಿನಿಂದ ಹೊರಗೆ ಬಂದಳು. ಅನಿಲ್ ಮತ್ತು ಆರಾಧಳ ಮುಖ ಬಾಡಿದಂತೆ ಆಯಿತು. ಅವರಿಗೆ ಇಷ್ಟು ಅನುಮಾನ ಬಂದಿದ್ದಂತೂ ನಿಜ. ಬೆಳಿಗ್ಗೆ ಸುವರ್ಣಾಳು ತಮ್ಮ ಮಾತನ್ನು ಕೇಳಿಸಿಕೊಂಡಿರಬಹುದು, ಅದಕ್ಕಾಗಿಯೇ ಅವಳು ಇವತ್ತು ಅಷ್ಟು ಮೌನ ಮತ್ತು ಅಸಹಜ ರೀತಿಯಿಂದ ಇರಬಹುದು ಅಂತ ಅಂದುಕೊಂಡರು. ಮತ್ತು ಸುವರ್ಣಾಳ ಮನಸ್ಸು ತುಂಬಾ ಬೇಜಾರಿನಲ್ಲಿ ಇತ್ತು. ಮನೆಯಿಂದ ಅವಳೇನೋ ಹೊರಗೆ ಬಂದಿದ್ದಳು. ಈಗ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಅವಳಿಗೆ ಏನೂ ತಿಳಿಯದಾಯಿತು. ಯಾವ ಉದ್ದೇಶವಿಲ್ಲದೆ ರಸ್ತೆಯನ್ನ ಹಿಡಿದು ಹೊರಟಳು. ಅವಳ ತಲೆಯಲ್ಲಿ ಬೀಸುತ್ತಿದ್ದ ಬಿರುಗಾಳಿಯಿಂದ ಅವಳ ಕಾಲುಗಳಲ್ಲಿಯೂ ವೇಗ ಹೆಚ್ಚಾಗಿತ್ತು. ತನಗೋಸ್ಕರ ತಾನು ಏನಾದರೂ ಒಂದು ನಿರ್ಣಯ ತೆಗೆದುಕೊಳ್ಳಬೇಕು ಅಂದುಕೊಂಡಳು. ರಸ್ತೆಯ ಅಕ್ಕಪಕ್ಕ ದೊಡ್ಡದಾದ ಮರಗಳು ಇದ್ದವು. ತಂಪು ಗಾಳಿ ಬೀಸುತ್ತಿತ್ತು. ಬಹಳ ದೂರ ನಡೆದು ಬಂದ ನಂತರ ಅವಳಿಗೆ ಸ್ವಲ್ಪ ಹೆದರಿಕೆ ಅನಿಸತೊಡಗಿತು. ಸ್ವಲ್ಪ ಸುಸ್ತಿನ ಅನುಭವವೂ ಆಗಿತ್ತು. ರಸ್ತೆಯ ಪಕ್ಕ ಒಂದು ಬೆಂಚ್ ಕಾಣಿಸಿದ್ದರಿಂದ ಅವಳು ಹೋಗಿ ಅದರ ಮೇಲೆ ಕುಳಿತಳು ಮತ್ತು ಹೋಗಿ ಬರುವ ಕಾರುಗಳನ್ನ ನೋಡುತ್ತಿದ್ದಳು. ಆ ರಸ್ತೆಯಲ್ಲಿ ಬಹಳ ಕಂಪನಿಗಳು ಇದ್ದಿದ್ದರಿಂದ ಪ್ರತಿದಿನ ಮುಂಜಾನೆ ಹಾಗೂ ಸಂಜೆ ಕಾರು ಹಾಗೂ ಬಸ್ಸುಗಳು ಬಹಳ ಸಂಚರಿಸುತ್ತಿದ್ದವು. ಆದರೆ ಇಂದು ರವಿವಾರ ಆಗಿದ್ದರಿಂದ ಆ ರಸ್ತೆಯಲ್ಲಿ ಬಹಳ ಟ್ರಾಫಿಕ್ ಇರಲಿಲ್ಲ. ಅವಳು ಅಲ್ಲಿ ಕುಳಿತು ಶಾಂತ ರೀತಿಯಿಂದ ತನ್ನ ಬಗ್ಗೆ ಸ್ವಲ್ಪ ಯೋಚಿಸಬಹುದಾಗಿತ್ತು. ಆದರೆ ಏನು ಯೋಚನೆ ಮಾಡಬೇಕು? ಮಗ ಸೊಸೆಯ ಮಾತನ್ನು ಕೇಳಿ ಮನೆಯನ್ನು ಮಾರುವ ದೊಡ್ಡ ತಪ್ಪನ್ನು ಅವಳು ಮಾಡಿಬಿಟ್ಟಿದ್ದಳು. ಈಗ ಅವಳು ತಾನು ಮಾಡಿದ ತಪ್ಪಿಗೆ ಪೂರ್ತಿ ಜೀವನ ಅನುಭವಿಸಬೇಕಾಗಿತ್ತು. ಅವಳು ಒಂದು ನಿಟ್ಟುಸಿರು ಬಿಟ್ಟಳು. ಅಷ್ಟರಲ್ಲಿ ಒಂದು ಪುರುಷ ಧ್ವನಿಯಿಂದ ತನ್ನ ಹೆಸರನ್ನು ಕೇಳಿ ಬೆಚ್ಚಿಬಿದ್ದಳು. ಅವಳು ತಲೆ ಎತ್ತಿ ನೋಡಿದಾಗ ಒಬ್ಬ ವ್ಯಕ್ತಿ ನೆಹರು ಶರ್ಟ್ ಪೈಜಾಮ್ ಹಾಕಿಕೊಂಡು ಕೈಯಲ್ಲಿ ಆಸರೆಯ ಬಡಿಗೆ ಹಿಡಿದುಕೊಂಡು ಸುಮಾರು 65 ವರ್ಷ ವಯಸ್ಸಿನ ವಯೋವೃದ್ಧ ನಿಂತಿರುವುದನ್ನ ಕಂಡಳು. ಅವರನ್ನು ಗುರುತು ಹಿಡಿಯಲು ಅವಳಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಅರೆ ಮೋಹನ್ ರವರೇ, ನೀವಾ? ಅವಳ ಮುಖದಲ್ಲಿ ವಿಚಿತ್ರ ಮತ್ತು ಸಂತೋಷ ಎರಡೂ ಕಾಣಿಸಿತು. ಮೋಹನ್ ಅವರು ಅವಳ ಪತಿ ಸುಹಾಸರ ಸ್ನೇಹಿತರಾಗಿದ್ದರು. ಮದುವೆ ಆಗಿ ಪತಿಯ ಮನೆಗೆ ಬಂದಾಗಿನಿಂದ ಸುವರ್ಣಾಳು ಮೋಹನ್ ಮತ್ತು ಅವಳ ಪತ್ನಿ ಸವಿತಾ ಅತ್ತಿಗೆಯನ್ನು ಬಹಳ ಹತ್ತಿರದಿಂದ ನೋಡುತ್ತಾ ಬಂದಿದ್ದಳು. ಸುಹಾಸರು ತಮ್ಮ ಸ್ನೇಹಿತ ಕುಟುಂಬವನ್ನು ಬಹಳ ಹಚ್ಚಿಕೊಂಡಿದ್ದರು. ಆ ಸ್ನೇಹ ಬಂಧನವನ್ನು ಚೆನ್ನಾಗಿ ನಿಭಾಯಿಸಲು ಸುವರ್ಣಾಳು ತನ್ನ ಯೋಗದಾನವನ್ನೂ ನೀಡಿದ್ದಳು. ಮೋಹನ್ ಮತ್ತು ಸವಿತಾ ಅತ್ತಿಗೆ ನಮ್ಮ ಸಮಸ್ಯೆಗೆ ಪರಿಹಾರವನ್ನ ನಿಮಿಷದಲ್ಲೇ ಹುಡುಕುತ್ತಿದ್ದುದು ಸುವರ್ಣಾಳಿಗೆ ಇನ್ನೂ ನೆನಪಿತ್ತು. ಅನಿಲನು 10ನೇ ಕ್ಲಾಸ್ನಲ್ಲಿ ಇದ್ದಾಗ ಮೋಹನ್ ಅವರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಆದರೂ ಅವರ ಕುಟುಂಬದೊಂದಿಗೆ ಸತತವಾಗಿ ಸುವರ್ಣರ ಕುಟುಂಬದ ಸಂಪರ್ಕ ಇದ್ದಿತ್ತು. 2 ವರ್ಷದ ಹಿಂದೆ ಮೋಹನ್ನರ ಪತ್ನಿ ಸವಿತಾ ಅತ್ತಿಗೆ ನಿಧನವಾದಾಗ ಸುಹಾಸರು ಬೆಂಗಳೂರಿಗೆ ಬಂದಿದ್ದರು. ಮತ್ತೆ ಅದೇನಾಯಿತೋ ಏನೋ, ಅವರ ಜೊತೆ ಮೋಹನ್ನರ ಸಂಪರ್ಕ ಕಡಿದು ಹೋಯಿತು. ನೀವು ಸಂಪೂರ್ಣವಾಗಿ ನಮ್ಮನ್ನು ಮರೆತೇ ಬಿಟ್ಟಿರಿ. 2 ವರ್ಷದಿಂದ ಎಲ್ಲಿ ಕಳೆದು ಹೋಗಿದ್ದೀರಿ ನೀವು ಅಂತ ವಾತ್ಸಲ್ಯ ಮತ್ತು ಹಕ್ಕಿನಿಂದ ಸುವರ್ಣ ಕೇಳಿದಾಗ ಅವರು, ನಾನೇನು ಹೇಳಲಿ ಸುವರ್ಣ, ನಾನು ಸಂದರ್ಭಗಳ ಷಡ್ಯಂತ್ರಕ್ಕೆ ಬಲಿಯಾಗಿದ್ದೆ ಅಂತ ಬೆಂಚಿನ ಮೇಲೆ ಕುಳಿತುಕೊಳ್ಳುತ್ತಾ ಮೋಹನ್ ರವರು ಹೇಳಿದರು. ಹಾಗಂದರೇನು? ಮೋಹನರ ಮಾತು ಅರ್ಥವಾಗದೆ ಸುವರ್ಣ ಕೇಳಿದಾಗ ಅವರು, ಸವಿತಾಳ ಸಾವಿನ 3 ತಿಂಗಳ ನಂತರ ನನಗೆ ಅಪಘಾತವಾಯಿತು. ಅದರಲ್ಲಿ ನಾನೊಂದು ಕಾಲನ್ನು ಕಳೆದುಕೊಳ್ಳುತ್ತಿದ್ದೆ. 8 ತಿಂಗಳು ಪೂರ್ತಿ ಆಸ್ಪತ್ರೆಯಲ್ಲಿ ಇದ್ದೆ. ಕಾಲಲ್ಲಿ ಸ್ಟೀಲಿನ ರಾಡ್ ಅಳವಡಿಸಿದ್ದಾರೆ ಅಂತ ಹೇಳಿದರು. ಇಷ್ಟೆಲ್ಲ ಆದರೂ ನೀವು ನಮಗೇಕೆ ಸುದ್ದಿಯನ್ನು ತಿಳಿಸಲಿಲ್ಲ ಅಂತ ಹೇಳುತ್ತಾ ಮೋಹನರ ಅಪಘಾತದ ಸುದ್ದಿ ಕೇಳಿ ಸುವರ್ಣ ತನ್ನ ನೋವನ್ನೇ ಮರೆತು ಬಿಟ್ಟಳು. ಸುದ್ದಿ ಹೇಗೆ ಮುಟ್ಟಿಸಲು ಸಾಧ್ಯವಾಗುತ್ತದೆ? ಅಪಘಾತದ ಸಮಯದಲ್ಲಿ ನನ್ನ ಮೊಬೈಲ್ ಕಳೆದು ಹೋಯಿತು. ನಿಮ್ಮೆಲ್ಲರ ನಂಬರ್ ಅದರಲ್ಲೇ ಸೇವ್ ಆಗಿತ್ತು ಅಂತ ಹೇಳುತ್ತಾ ಮೋಹನ್ನರು ಒಮ್ಮೆ ಜೋರಾಗಿ ಉಸಿರನ್ನು ಎಳೆದುಕೊಂಡು ಮತ್ತೆ ಮುಂದುವರೆದರು. ಆಯ್ತು, ಅದೆಲ್ಲ ಹೋಗ್ಲಿ ಬಿಡು, ನಿಮ್ಮ ವಿಷಯ ಹೇಳು. ಇಲ್ಲಿ ಬೆಂಗಳೂರಿನಲ್ಲೂ ನೀವು ಹೇಗೆ? ಸುಹಾಸ್ ಹೇಗಿದ್ದಾನೆ? ಈಗ ಅವನ ನಿವೃತ್ತಿ ಆಗಿರಬಹುದು ಅಂತ ಕೇಳಿದಾಗ ಸುವರ್ಣ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತು ಮತ್ತೆ ಮೆಲುಧ್ವನಿಯಲ್ಲಿ ನಿವೃತ್ತಿಯೂ ಆದರು ಮತ್ತು ನನ್ನನ್ನು ಬಿಟ್ಟು ಹೋದರು ಅಂತ ನಿಟ್ಟುಸಿರು ಬಿಡುತ್ತಾ ಹೇಳಿದಳು. ಏನು? ಇದೇನು ಹೇಳುತ್ತಿರುವೆ ನೀನು ಅಂತ ವಿಚಲಿತರಾಗಿ ಮೋಹನ್ ಕೇಳಿದಾಗ ಸುವರ್ಣಾಳ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತಿತ್ತು. ದುಃಖವನ್ನು ಹತ್ತಿಕ್ಕಿದ ಗಂಟಲಿನಿಂದ ಸುವರ್ಣಾಳು, ಅವರು ನಿವೃತ್ತಿಯಾಗಿ ಕೇವಲ 2 ತಿಂಗಳಾಗಿತ್ತು. ಒಂದು ರಾತ್ರಿ ಅವರಿಗೆ ತೀವ್ರತರನಾದ ಹಾರ್ಟ್ ಅಟ್ಯಾಕ್ ಆಯಿತು. ನಾವು ಆಸ್ಪತ್ರೆ ಕೂಡ ತಲುಪಲಿಲ್ಲ, ನಡು ರಸ್ತೆಯಲ್ಲಿಯೇ ಅಂತ ಹೇಳುತ್ತಾ ಅವಳು ದುಃಖಿಸತೊಡಗಿದಳು.
ದುಃಖ ಕಡಿಮೆ ಆದ ನಂತರ ಅವಳು ಮತ್ತೆ ಅದಾದ ನಂತರ ಅನಿಲ್ ಮತ್ತು ಅವನ ಪತ್ನಿ ಆರಾಧ್ಯ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದರು ಅಂತ ಹೇಳಿದಳು. ಮೋಹನ್ ಅವರು ಸ್ವಲ್ಪ ಹೊತ್ತು ತಲೆ ತಗ್ಗಿಸಿಕೊಂಡು ಕುಳಿತು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುತ್ತಾ ಮೆಲು ಧ್ವನಿಯಲ್ಲಿ, ನಿನ್ನ ವಿಷಯ ಹೇಳು, ಇಲ್ಲಿ ಇರಲು ನಿನಗೆ ಮನಸ್ಸಾಯಿತಾ? ದಿನಗಳು ಹೇಗೆ ಕಳೆಯುತ್ತಿವೆ ಅಂತ ಕೇಳಿದರು. ಸುವರ್ಣ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಳು. ಪಾಪ, ಅವಳೇನು ಹೇಳಬೇಕು? ಬೆಳಿಗ್ಗೆಯಿಂದ ಬರೀ ಗುಡುಗು ಮಿಂಚಿನಂತೆ ಇದ್ದ ನೋವು ಈಗ ಮಳೆಯಾಗಿ ಸುರಿಯುವ ಹಾಗೆ ಆಯಿತು. ಆದರೆ ಅವಳು ತನ್ನನ್ನು ತಾನೇ ಸಂಭಾಳಿಸಿಕೊಂಡಳು. ಇಷ್ಟು ದಿನದ ನಂತರ ಮೋಹನ್ ಅವರು ಸಿಕ್ಕಿದ್ದಾರೆ. ಅವರು ಇವತ್ತೇ ನನ್ನ ಅಳುವನ್ನು ಕೇಳಬೇಕಾ? ಇಲ್ಲ, ಇಲ್ಲಿ ಸರಿ ಕಾಣುವುದಿಲ್ಲ ಅಂತ ಯೋಚಿಸುತ್ತಾ ಅವಳು ಸಂತೋಷದ ವಿಷಯ ಹುಡುಕುವುದರೊಳಗೆ ಮೋಹನ್ ಅವರು ಅವಳ ಮುಖದ ಭಾವನೆಯನ್ನ ಅಳಿದು ಬಿಟ್ಟರು. ಆಗ ಅವರು, ಸುವರ್ಣ, ನೀನು ನಿನ್ನೆಯವರೆಗೂ ನನ್ನ ಸಣ್ಣ ತಂಗಿ ಇದ್ದಂತೆ ಇದ್ದೀಯಾ. ಇಂದು ಕೂಡ ನನ್ನ ಸಣ್ಣ ತಂಗಿಯೇ ಆಗಿದ್ದೀಯಾ. ಸಮಯ ಕಳೆಯುತ್ತಲಿದ್ದರೂ ಸಂಬಂಧಗಳು ಬದಲಾಗುವುದಿಲ್ಲ. ಏನಾದರೂ ಕಳೆದುಕೊಂಡವರ ತರ ನೀನು ಕುಳಿತಿದ್ದೀಯಾ? ನಿನಗೆ ಏನೋ ಸಮಸ್ಯೆ ಬಂದಿದೆ, ನನಗೆ ಹೇಳು. ಮೋಹನ್ನರ ಆಸರೆ ಪಡೆದ ಸುವರ್ಣಾಳು ಭಾವನೆಯ ಆ ವೇಗದಲ್ಲಿ ಮುಳುಗಿದಳು. ಶಾಂತ ರೀತಿಯಿಂದ ಎಲ್ಲವನ್ನ ಕೇಳಿಸಿಕೊಂಡ ಮೋಹನ್ನರು ಗಂಭೀರತೆಯಿಂದ, ನಿಜ ಹೇಳಬೇಕು ಅಂದರೆ ಇದೊಂದು ಸಮಸ್ಯೆಯೇ ಅಲ್ಲ. ಮೊದಲಿನಿಂದಲೂ ನೀನು ಮಧ್ಯದ ರಸ್ತೆಯನ್ನು ನಿನ್ನದಾಗಿಸಿಕೊಂಡಿದ್ದರೆ ಆ ಸಮಸ್ಯೆಯೇ ಬರುತ್ತಿರಲಿಲ್ಲ. ಒಮ್ಮೆ ಮಗ ಸೊಸೆಯೊಂದಿಗೆ ಹೋಗಿ ಇನ್ನೊಮ್ಮೆ ಅವರಿಗೆ ಪ್ರೈವಸಿ ಕೊಡುವುದೇ ತಿಳುವಳಿಕೆ ಆಗಿದೆ. ಸುವರ್ಣ, ಪ್ರತಿಯೊಬ್ಬ ಮನುಷ್ಯನು ತನ್ನ ಪ್ರೈವಸಿ ಮತ್ತು ಸ್ವತಂತ್ರವನ್ನ ಬಯಸುತ್ತಾನೆ. ನಿನ್ನ ಮಗ ಸೊಸೆಯು ಅದನ್ನು ಬಯಸಿದರೆ ಅದರಲ್ಲೇನು ತಪ್ಪಿದೆ? ನಿನಗೆ ಹೊಸದಾಗಿ ಮದುವೆ ಆದಾಗಿನ ದಿನಗಳನ್ನು ನೆನಪು ಮಾಡಿಕೊ. ಸುಹಾಸ್ ನಿನ್ನನ್ನು ಫಿಲ್ಮ್ಗೆ ಕರೆದುಕೊಂಡು ಹೋಗುವ ಅಥವಾ ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗುವ ಪ್ರೋಗ್ರಾಂ ಮಾಡಿದಾಗ ಅವನ ತಂಗಿಯೋ ನಿಮ್ಮ ಜೊತೆಗೆ ಇರುತ್ತಿದ್ದಳು. ನಿಮ್ಮಿಬ್ಬರಿಗೂ ಆಗ ಎಷ್ಟು ಬೇಜಾರಾಗುತ್ತಿತ್ತು, ಅದು ನಿನಗೆ ನೆನಪಿದೆಯಾ ಅಂತ ಕೇಳಿದರು. ಸುವರ್ಣಾಳು ಹಾ ಅಂತ ತಲೆ ಹಾಕಿದಳು. ಮೋಹನ್ ಅವರು ತಮ್ಮ ಮಾತನ್ನು ಮುಂದುವರಿಸಿ, ಪ್ರತಿ ವಯಸ್ಸಿನ ಹಂತದಲ್ಲಿಯೂ ತಮ್ಮದೇ ಆದ ಒಂದು ಯೋಚನೆ ಇರುತ್ತದೆ. ಅದರಲ್ಲಿ ತಪ್ಪೇನೂ ಇಲ್ಲ. ಆ ವಯಸ್ಸಿನ ಹಂತವನ್ನು ದಾಟಿದ ನಂತರ ನಾವು ಆ ಭಾವನೆಗಳನ್ನ ಮರೆತು ಬಿಡುತ್ತೇವೆ ಎಂಬುದೇ ಒಂದು ದೊಡ್ಡ ತಪ್ಪು. ಆ ವಯಸ್ಸಿನಲ್ಲಿ ನಮ್ಮದು ಅದೇ ರೀತಿ ಆಲೋಚನೆ ಇತ್ತು, ಅದನ್ನೇ ಬಯಸುತ್ತಿದ್ದೆವು, ಅವೇ ಆಸೆಗಳು ಇದ್ದವು ಅನ್ನುವುದನ್ನ ಮರೆಯುತ್ತೇವೆ. ಕಾಲ ಕಳೆದಂತೆ ನಾವು ನಮ್ಮ ಮಕ್ಕಳ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳದೆ ತಪ್ಪು ಮಾಡಿಬಿಡುತ್ತೇವೆ. ಅನಿಲ್ ಹಾಗೂ ಆರಾಧ್ಯಳು ನಿನ್ನೊಂದಿಗೆ ಸಹಕರಿಸಿಕೊಂಡು ಹೋಗುತ್ತಿದ್ದಾರೆ. ಈಗ ನಿನ್ನದೂ ಇದೆ. ನೀನು ಅವರ ಭಾವನೆಗಳನ್ನ ತಿಳಿದುಕೋ. ಈ ಸಣ್ಣ ಪುಟ್ಟ ವಿಷಯಗಳನ್ನು ತಲೆಯಿಂದ ತೆಗೆದುಹಾಕು. ನಿನ್ನ ಒಂಟಿತನ ನೀಗಿಸಿಕೊಳ್ಳಲು ಇನ್ನೊಬ್ಬರ ಸ್ವತಂತ್ರವನ್ನು ಕಸಿದುಕೊಳ್ಳುವುದು ಎಲ್ಲಿಯ ತಿಳುವಳಿಕೆ? ಮಕ್ಕಳು ನಮ್ಮ ಮೇಲಿನ ಕರ್ತವ್ಯವನ್ನು ಹೊರೆಯೆಂದು ಪರಿಗಣಿಸಬಾರದು. ಇದು ನಮ್ಮ ನಡವಳಿಕೆಯ ಮೇಲೆ ನಿರ್ಧಾರ ಆಗಿರುತ್ತದೆ ಅಂತ ತಿಳಿಸಿ ಹೇಳಿದರು. ಮೋಹನ್ ಅವರ ಮಾತುಗಳಿಂದ ಸುವರ್ಣಾಳಿಗೆ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಲು ಒಂದು ಹೊಸ ದೃಷ್ಟಿ ಸಿಕ್ಕಂತೆ ಆಯಿತು. ಅವಳು ತಿಳಿದುಕೊಂಡಿದ್ದರಲ್ಲಿ ಸಮಸ್ಯೆ ಆಗಿರಲಿಲ್ಲ, ಅವಳ ದೃಷ್ಟಿಕೋನದಲ್ಲಿ ಸಮಸ್ಯೆ ಇತ್ತು. ಒಬ್ಬ ತಾಯಿಯಾದ ನಾನು ಇಷ್ಟು ಸ್ವಾರ್ಥಿಯೇ ಕಾದೆ? ತನ್ನ ತಪ್ಪು ತಿಳುವಳಿಕೆಗೆ ನಾಚಿಕೆ ಪಟ್ಟುಕೊಳ್ಳುತ್ತಾ ಅವಳು, ಮೋಹನ್ ಅವರೇ, ವಿಧಿ ನಮ್ಮನ್ನು ಮತ್ತೆ ಭೇಟಿಯಾಗುವಂತೆ ಮಾಡುವ ಮೂಲಕ ನಮ್ಮ ಮನೆಯ ಸುಖ ಶಾಂತಿಯು ಛಿದ್ರವಾಗದಂತೆ ಉಳಿಸಿತು. ಇನ್ನು ಮುಂದೆ ನಾನು ಅನ್ನುವಷ್ಟರಲ್ಲಿ ಮೋಹನ್ ಅವರು, ಸ್ವಲ್ಪ ನಿಲ್ಲು ಸುವರ್ಣ, ನನ್ನ ಮಾತು ಇನ್ನೂ ಪೂರ್ಣವಾಗಿಲ್ಲ ಅಂತ ಅವಳ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ, ಸುವರ್ಣ, ಪೂರ್ತಿ ಜೀವನ ನಾವು ನಮಗೋಸ್ಕರ ಬದುಕುತ್ತೇವೆ. ನಮ್ಮ ನೌಕರಿ, ನಮ್ಮ ಪರಿವಾರ, ನಮ್ಮ ಮಕ್ಕಳು, ಇದರ ಹೊರತಾಗಿ ನಾವೇನು ಯೋಚಿಸುವುದಿಲ್ಲ. ಈಗ ಆ ಸಮಯವಿದೆ. ಸಮಾಜದ ಒಳಿತಿಗಾಗಿ ನಾವು ನಮ್ಮ ಕರ್ತವ್ಯವನ್ನ ಮಾಡಬಹುದು, ಇನ್ನೊಬ್ಬರಿಗೆ ಸಹಾಯ ಮಾಡಬಹುದು. 2 ವರ್ಷದ ಹಿಂದೆ ನನ್ನದು ನಿನ್ನಂತಹ ಪರಿಸ್ಥಿತಿಯಾಗಿತ್ತು. ಆ ಸಮಯದಲ್ಲಿ ನನ್ನ ಮಗ ಸೊಸೆಯ ಸಹಕಾರದಿಂದ ನಾನು ಹೊಸ ದಾರಿ ಅನ್ನುವ ಸಂಸ್ಥೆಯನ್ನು ಕಟ್ಟಿದೆ. ಈಗ ಆ ಸಂಸ್ಥೆಗೆ ನಮ್ಮಂತ 15ರಿಂದ 16 ಜನ ಕೈ ಜೋಡಿಸಿದ್ದಾರೆ. ಜನರಲ್ಲಿ ಚೈತನ್ಯ ಜಾಗೃತಿ ಮಾಡುವುದು, ನಮ್ಮ ಶಹರವನ್ನ ಸ್ವಚ್ಛ ಹಾಗೂ ಸುಂದರವಾಗಿ ಇಟ್ಟುಕೊಳ್ಳುವುದು, ಗಿಡ ಕಂಟೆಗಳನ್ನ ಬೆಳೆಸುವುದು ಮತ್ತು ಹತ್ತಿರದ ಜನರ ಸಮಸ್ಯೆಗಳನ್ನ ಬಗೆಹರಿಸುವುದು ಈ ಸಂಸ್ಥೆಯ ಕೆಲಸವಾಗಿದೆ. ಅದರಲ್ಲಿಯೇ ಸ್ವಲ್ಪ ಮಹಿಳೆಯರು ಬಡತನದ ಮಕ್ಕಳಿಗೆ ಓದಿಸುತ್ತಾರೆ. ತಿಂಗಳಿಗೆ ಒಮ್ಮೆ ಎಲ್ಲರೂ ಒಟ್ಟಿಗೆ ಸೇರಿ ಹತ್ತಿರದಲ್ಲಿರುವ ಯಾವುದಾದರೂ ಸ್ಥಳಕ್ಕೆ ಪಿಕ್ನಿಕ್ ಹೋಗುತ್ತೇವೆ. ಸುವರ್ಣ, ನೀನು ಈ ಸಂಸ್ಥೆಯೊಂದಿಗೆ ಕೈ ಜೋಡಿಸಿದರೆ ಹೊಸ ಹೊಸ ಜನರ ಪರಿಚಯವಾಗಿ ನಿನ್ನ ಸಮಯವು ಚೆನ್ನಾಗಿ ಕಳೆಯುತ್ತದೆ.
ಮತ್ತು ಜನರ ಸಮಸ್ಯೆಗಳನ್ನ ಕೇಳುವುದರಿಂದ ನಿನ್ನ ಯೋಚನೆಯ ದೃಷ್ಟಿಯು ಬದಲಾಗುತ್ತದೆ. ಇನ್ನೊಬ್ಬರಿಗೆ ಸಹಾಯ ಮಾಡಿದರೆ ನಮಗೆ ನೆಮ್ಮದಿಯೇನೋ ಸಿಗುತ್ತದೆ, ಜೊತೆಗೆ ಜೀವಿಸಲು ಒಂದು ಉದ್ದೇಶ ಸಿಗುತ್ತದೆ. ಏನಾದರೂ ಒಳ್ಳೆಯದನ್ನ ಮಾಡಿದರೆ ನಿಮ್ಮ ಮಕ್ಕಳು ಕೂಡ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ಅಂತ ಹೇಳಿದರು. ಮೋಹನ್ ಅವರ ಮಾತುಗಳು ಸುವರ್ಣಳಿಗೆ ಸ್ಫೂರ್ತಿ ಸಿಕ್ಕಂತೆ ಆಯಿತು. ಅವಳಿಗೆ ಜೀವನದಲ್ಲಿ ಬದುಕಲು ಒಂದು ಹೊಸ ದಾರಿ ಸಿಕ್ಕಂತೆ ಆಯಿತು. ಆಗ ಅವಳು, ಮೋಹನ್ ಅವರೇ, ನೀವು ನನ್ನೊಂದಿಗೆ ಮನೆಗೆ ನಡೆಯಿರಿ. ಅನಿಲ ನಿಮ್ಮನ್ನು ನೋಡಿ ಖುಷಿಯಾಗುತ್ತಾನೆ ಅಂತ ಕೇಳಿಕೊಂಡಾಗ ಅವರು, ಸುವರ್ಣ, ನಾಳೆ ನಾನು ಖಂಡಿತವಾಗಿ ನಿಮ್ಮ ಮನೆಗೆ ಬರುತ್ತೇನೆ ಅಂತ ಹೇಳಿದರು. ಸುವರ್ಣಳು ತನ್ನ ಮನೆಯ ವಿಳಾಸ ಹೇಳಿದಳು. ಸಮಯ ಬಹಳ ಆಗಿತ್ತು. ಮಗ ಸೊಸೆ ಬೇಜಾರಾಗಿರುತ್ತಾರೆ ಅಂತ ಅವಳಿಗೆ ಅನಿಸಿತ್ತು. ಮೋಹನ್ ಅವರಿಗೆ ವಿದಾಯ ಹೇಳಿ ಸುವರ್ಣಳು ದೊಡ್ಡ ಹೆಜ್ಜೆ ಹಾಕುತ್ತಾ ಅವಸರದಿಂದ ಮನೆಯ ಕಡೆಗೆ ನಡೆದಳು. ಆ ಹೆಜ್ಜೆಗಳು ಅವಳನ್ನು ಕೇವಲ ತನ್ನ ಮನೆಯ ಕಡೆಗೆ ಅಲ್ಲದೆ ಒಂದು ಹೊಸ ಸಂಕಲ್ಪದೊಂದಿಗೆ ಹೊಸ ಗುರಿಯ ಕಡೆಗೆ ಕರೆದೊಯ್ಯುತ್ತಿದ್ದವು. ಧನ್ಯವಾದಗಳು.